ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಮ್ಮಂಗಿದು ಬೇಕಿತ್ತಪ್ಪ. ಅಮ್ಮ ಸ್ವಲ್ಪ ಓವರ್ ಆಗಿ ಆಡ್ತಾ ಇದಾರಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಸುಮ್ಮನೆ ಮನೇಲಿ ಇರೋದ್ ಬಿಟ್ಟು ಯಾವಳ ಮನೆ ಬಿಟ್ಟು ಓಡೋದವಳನ್ನ ಕಾಪಾಡಪ್ಪ ದೇವ್ರಂತ ದೇವ್ರ ಹತ್ರ ಬೇಡ್ಕೋತೀನಿ ಅಂತ ಹಠ ಮಾಡ್ಕೊಂಡು ಹೋಗಿದಾರಲ್ಲ, ಅಮ್ಮ ಮಾಡ್ತಿರೋದು ಸರಿನಾ ಹೇಳಿ? ನಾನು ಮಾಡಬೇಕಾಗಿರೋ ಕೆಲಸನ ಪದ್ಮ ಮಾಡ್ತಾ ಇದ್ದಾಳೆ ಜಾನ್ವಿ. ಜಾನು, ನಾವು ಯಾರನ್ನು ತೀರಾ ಹಚ್ಕೊಂಡಿರ್ತೀವಲ್ಲ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅನ್ನೋ ತಕ್ಷಣ ಜ್ಞಾಪಕ ಬರೋದು ಆ ದೇವರು. ಅವನು ಅಷ್ಟೇನೆ, ಅವ್ರವ್ರ ಭಕ್ತಿ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಕಾಪಾಡ್ತಾನೆ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. ಅಂದ್ರೆ ಅಮ್ಮ ಮಾಡಿದ್ ಸರಿನಾ? ಆ ಹೂ ಮಾರೋಳು ಮಾಡ್ತಾ ಇರೋದು ಸರಿ ಅಂತೀರಾ ಅಪ್ಪ? ಶಿವರಾಮ, ನಾನೆಲ್ಲಮ್ಮ ಹಂಗೆ ಹೇಳ್ದೆ, ನಾನು ಜನರಲ್ ಆಗಿ ಹೇಳಿದೆ ಅಷ್ಟೇ. ಮದ್ದು ಮಾಡಿದ್ದು ಸರಿಯಲ್ಲ, ಅದೇನೋ ನೀವು ಹೇಳ್ತಿರಲ್ಲ ಆ ಹೂ ಮಾರೋಳು ಅಂತ, ಅವಳು ಮಾಡಿದ್ದು ಸರಿಯಿಲ್ಲ. ಇವತ್ತು ಅವ್ರ ಮನೆಗೆ ಬರಲಿ, ಅವ್ರಿಗಿದೆ. ಹಲೋ ತೀರ್ಥ, ಏನಾಯ್ತು? ಸಿಕ್ಕದ್ಲಾ? ಹೌದಾ, ಸರಿ ಸರಿ ತೀರ್ಥ. ಸಾಧನಾ, ಏನಂತಮ್ಮ? ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ಮಾವ, ಅವಳು ಈಗಲೂ ಫೋನ್ ರಿಸೀವ್ ಮಾಡ್ತಿಲ್ವಂತೆ. ಮಾವ, ಸುಮ ಇಷ್ಟು ಹಠ ಮಾಡಬಾರ್ದಾಗಿತ್ತು. ಅಲ್ಲ ಮಾವ, ನಾವು ತೀರ್ಥ ಎಲ್ಲ ಯೋಚನೆ ಮಾಡ್ತಿರೋದು ಅವಳ ಸೇಫ್ಟಿ ಬಗ್ಗೆ ಅಲ್ವಾ? ಅವಳಿಗೇನಾದರೂ ಆದರೆ ನಮಗೂ ನೋವಾಗತ್ತಲ್ವಾ? ಅದು ಅಲ್ಲದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅವಳು ಈ ಪರಿಸ್ಥಿತಿನಲ್ಲಿ ಒಬ್ಬಳೇ ಹೋಗೋ ಯೋಚನೆ ಮಾಡಬಾರ್ದಾಗಿತ್ತು. ನನಗಂತೂ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಅವಳು ಒಬ್ಳೇ ಹೋಗಿಲ್ಲ ತಾನೇ? ಇವಾಗೇನೋ ಹೇಳ್ತಿರಲ್ಲ ವಂಶದ ಕುಡಿ ಅಂತ, ಅದನ್ನು ಜೊತೆಲೆ ಕರ್ಕೊಂಡು ಹೋಗಿದ್ದಾಳೆ ತಾನೆ? ಈಗ ಅವಳಿಗೇನಾದ್ರೂ ಅಪಾಯ ಆದ್ರೆ ನಿಮ್ ವಂಶದ ಕುಡಿಗೂ ಅಪಾಯ ಆಗತ್ತೆ. ಮಾವ, ಇವಳ ಮಾತು ಕಠೋರವಾಗಿರ್ಬೋದು, ಆದರೆ ಅವಳು ಹೇಳ್ತಿರೋದು ಸತ್ಯನೇ ಅಲ್ವಾ? ಮಾವ, ನಮ್ಮ ವಂಶದ ಕುಡಿ ನನಗೆ ಯಾಕೋ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಅದಕ್ಕೇನಾದರೂ ಆಗ್ಬಿಟ್ರೆ? ನನ್ನ ಸೊಸೆಗೆ ಏನೂ ಆಗಲ್ಲ. ಅವಳ ಮೇಲೆ ನನಗೆ ಸಂಪೂರ್ಣವಾದ ಭರವಸೆ ಇದೆ. ಅವಳಿಗೇನೇ ಅಡ್ಡಿ ಆತಂಕ ಎದುರಾದರೂ ಅದನ್ನು ಧೈರ್ಯವಾಗಿ ಎದುರಿಸೋ ಛಲ, ಕಿಚ್ಚು ನನ್ನ ಸೊಸೆಗಿದೆ. ಹೋಗಿರೋದೇನೋ ತಪ್ಪು ಅಂತ ನಮಗನ್ನಿಸ್ಬೋದು, ಆದರೆ ಒಬ್ಬ ಅಕ್ಕನಾಗಿ ತನ್ನ ತಮ್ಮನಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಿಚ್ಚಿಟ್ಕೊಂಡಿರೋ ಹುಡುಗಿಗೆ ಅದು ಯಾವತ್ತೂ ತಪ್ಪಾಗಿ ಕಾಣಿಸಲ್ಲ. ದೇವರೇ, ನನ್ನ ಸೊಸೆಗೆ ಆಗಲಿ ನನ್ನ ವಂಶದ ಕುಡಿಗೆ ಆಗಲಿ ಯಾವತ್ತೂ ಯಾವ ಅಪಾಯನೂ ಬರ್ದಿಲ್ದಂಗೆ ಕಾಪಾಡ್ಬಿಡುತ್ತದೆ. ಕಾಪಾಡ್ಬೇಕು. ಹಲೋ ಅಕ್ಕ. ಎಲ್ಲಿದ್ಯಾ ನೀನು? ಬೆಳಗ್ಗೆಯಿಂದ ರಾತ್ರಿ ಆಗ್ತಾ ಬಂತು, ನೀನ್ 10 ನಿಮಿಷ ಇನ್ನೂ ಮುಗ್ದಿಲ್ವಾ? ಎಂತ ಸುಳ್ಗಾರ ನೀನು! ನಿಜವಾಗ್ಲೂ ನೀನ್ ರಾಜೇಶನ್ ಸ್ನೇಹಿತನೇನಾ? ನಿನ್ನ ನಂಬಿ ನಾನ್ ಮೋಸ ಹೋಗ್ತಿದ್ದೀನಿ. ಅಕ್ಕ 5 ನಿಮಿಷ ಬಂದ್ಬಿಟ್ಟೆ. ಮುಚ್ಚ ಬಾಯಿ! ನನ್ ತಾಳ್ಮೆಗೂ ಒಂದ್ ಮಿತಿ ಇದೆ. ಬೆಳಗ್ಗೆಯಿಂದ 10 ನಿಮಿಷ ಅಂತ ನನ್ ಸತಾಯಿಸ್ತಿದ್ಯಾ? ನಿನ್ ಅಕ್ಕ ತಂಗಿರು ಗರ್ಭಿಣಿ ಆಗಿದ್ರೆ ಅವ್ರನ್ನು ಹೀಗೆ ಸತಾಯಿಸ್ತಿದ್ದ? ನಾನು ನಿನ್ನ ನಂಬ್ಕೊಂಡು ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ನಿನ್ನ ನಂಬ್ಕೊಂಡು ಬಂದೆ. ಆದ್ರೆ ನೀನ್ ನನ್ನ ನೋವಿನ ಜೊತೆನೆ ಆಟ ಆಡ್ತಿದ್ಯಾ. ಕ್ಷಮಿಸಿ ಅಕ್ಕ, ನಾನು ನಿಮ್ಮನ್ನ ಇಷ್ಟೊತ್ತು ಕಾಯಿಸ್ಬಾರ್ದಿತ್ತು. ಆದರೆ ಏನು ಮಾಡೋದು, ಒಂದು ಇಂಪಾರ್ಟೆಂಟ್ ಕೆಲಸ ಬಂತು, ಅದಕ್ಕೆ ಲೇಟ್ ಆಯ್ತಕ್ಕ. ಅಕ್ಕ ನನ್ನ ನಂಬಿ ಅಕ್ಕ, ಪ್ಲೀಸ್ ಅಕ್ಕ. ನನ್ನ ನೀವು ದೂರದಲ್ಲಿ ಕಾಣಿಸ್ತಿದ್ದೀರಾ ಅಕ್ಕ? ಅದು ನೀವಲ್ಲ? ಈಗ ಎಲ್ಲಿದ್ಯಾ ನೀನು? ಬಂದೆ ಅಕ್ಕ, ಬಂದೆ. ಹಲೋ, ಹೇಳಿ ಇನ್ಸ್ಪೆಕ್ಟರ್. ನಿಮ್ಮ ಮಿಸಸ್ ಅವ್ರ ಲೊಕೇಶನ್ ಟ್ರೇಸ್ ಆಗಿದೆ, ಸೆಂಡ್ ಮಾಡಿದ್ದೀನಿ. ನನ್ನಿಂದ ಏನಾದರೂ ಸಹಾಯ ಬೇಕಾದರೆ ನನ್ನ ಸ್ಕಾರ್ ಜೊತೆ ಬರ್ತೀನಿ ಸರ್. ನೋ ಥ್ಯಾಂಕ್ ಯು ಸರ್. ನಾನು ಮೊದಲು ಹೋಗ್ತೀನಿ. ಅಲ್ಲೇನಾದ್ರು ಅವಶ್ಯಕತೆ ಇದ್ದರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಸರ್. ಸರ್, ನನ್ನ ಪರ್ಸನಲ್ ಒಪಿನಿಯನ್ ಕೇಳಿದ್ರೆ ನೀವು ರಿಸ್ಕ್ ತೊಗೊಳೋದು ಬೇಡ. ಇದನ್ನು ನಮಗೆ ಹ್ಯಾಂಡಲ್ ಮಾಡಕ್ಕೆ ಬಿಡಿ ಸರ್. ನನಗೂ ಹಾಗೆ ಅನ್ನಿಸ್ತು. ಹಾಗೆ ಈ ವಿಷಯ ಏನಾದರೂ ಮೀಡಿಯಾದವ್ರ ಹತ್ರ ಹೋದರೆ ಬೇರೆ ರೂಪನೇ ತಾಳುತ್ತೆ. ಶಾಸಕರ ಹೆಂಡತಿಗೆ ಸೇಫ್ಟಿ ಇಲ್ಲ, ಅದು ಇದು ಅಂತ ಮಾತಾಡ್ತಾರೆ ಸರ್. ಸರ್, ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ನಿಮ್ಗೆ ಮತ್ತೆ ಮಾಡ್ತೀನಿ.
ಥ್ಯಾಂಕ್ ಯು. ಸಾಹೇಬ್ರೆ ಲೊಕೇಶನ್ ಸಿಕ್ತಂತ. ಹ್ಞೂ ಚಿಟ್ಟೆ. ಸೀನಾ ಈ ಲೊಕೇಶನ್ಗೆ ಹೋಗು. ತಗೋ ಬೇಗ ಬೇಗ ಬೇಗ. ಲಘು ಲಘು ನಡಿಯೋ ಮರ್ಯ. ಚಿಟ್ಟೆ ನಾವು ಹೋಗ್ತಿರೋ ಲೊಕೇಶನ್ ಕಡೆ ಜೋರಾಗಿ ಮಳೆ ಬರ್ತಿದೆ ಅನ್ಸುತ್ತೆ. ಹೌದ್ರಿ ಸಾಹೇಬ್ರ. ಏನು ಮಾಡ್ತಾ ಇದ್ದಾರೋ ಇವರು? ದೇವರೇ, ರಾತ್ರಿ ಹೊತ್ತು ಒಬ್ರೆ ಬೇರೆ. ಸುಮ್ನವ್ರೆ ಬನ್ನಿ. ಸುಮ್ನವ್ರೆ ಸಾಹೇಬ್ರೆ, ಏನ್ರಿ ನಿಮ್ಮ ಪರಿಸ್ಥಿತಿ? ಇದನ್ನ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳೋದು ಅಂತ ಹೇಳಲ್ವಾ? ಅವ್ನು ಬರ್ತೀನಿ ಅಂತ ಹೇಳಿದ್ನಲ್ಲ, ಬನ್ನ? ಇಲ್ಲ ಸಾಹೇಬ್ರೆ. ಏನ್ ಸುಮ್ನವ್ರೆ, ಇನ್ನ ಬಂದಿಲ್ವಾ ಅವನು? ಏನ್ ಹೇಳ್ತಾ ಇದ್ದೀರಾ? ಬೆಳಗ್ಗೆಯಿಂದನೂ 5 ನಿಮಿಷ 10 ನಿಮಿಷ ಅಂತ ಸತಾಯಿಸ್ತಾನೆ ಇದ್ದಾನೆ. ಬಂದಿಲ್ವಾ? ಏನದರ ಅರ್ಥ? ಅವ್ನು ಯಾರು ಅಂತಾದ್ರೂ ಗೊತ್ತಾ? ಗೊತ್ತಿಲ್ಲ. ಅವ್ನು ರಾಜೇಶನ್ ಫ್ರೆಂಡ್ ಅಂತಾದ್ರೂ ಕನ್ಫರ್ಮ್ ಮಾಡಿದ್ರಾ? ಏನೋ ನೋಡ್ದಾಗ ಅನ್ಸ್ತು ಅಷ್ಟೇ, ಅದು ಖಚಿತವಾಗಿ ಗೊತ್ತಿಲ್ಲ. ಅಲ್ಲ ರೀ, ಅವನ ಬಗ್ಗೆ ಸ್ವಲ್ಪನಾದ್ರೂ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ಲ 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 ಏನ್ ಕೇಳಿದ್ರು ಗೊತ್ತಿಲ್ಲ. ಮತ್ತೆ ಯಾಕ್ರಿ ಇಲ್ಲಿಗೆ ಬಂದ್ರಿ? ಯಾವ ಧೈರ್ಯದ ಮೇಲೆ ತನಕ ಬಂದ್ರಿ? ಗೊತ್ತಿಲ್ಲ ಸಾಹೇಬ್ರೆ. ಅವ್ನು ಯಾರೋ ನನ್ನ ಶತ್ರು, ನಿಮ್ಗೆ ಅಪಾಯ ಮಾಡಕ್ ಕರೀತಾನೆ ಅಂತ ಅನ್ಕೊಂಡೆ. ಆದ್ರೆ ಅವ್ನು ಬಂದೇ ಇಲ್ಲ. ನೀವು ಅವನು ಕಾಲ್ ಮಾಡಿದ್ರಾ? ಇಲ್ಲ, ನನ್ನ ತಮ್ಮನ ಸಾವನ್ನ ಮುಂದೆ ಇಟ್ಕೊಂಡು ತಮಾಷೆ ಮಾಡ್ತಿದ್ದಾರೆ ಸಾಹೇಬ್ರೆ. ಅಳ್ಬೇಡಿ ಸುಮ್ನವ್ರೆ. ನೀವು ಅವನು ಕಾಲ್ ಮಾಡಿದ್ರಾ? ಅವ್ನ ನಂಬರ್ ಕೊಡಿ. ತಗೊಳ್ಳಿ ಸಾಹೇಬ್ರೆ. ಸುಮ್ನವ್ರೆ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಸುಮ್ನವ್ರೆ, ಇದ್ಯಾರೋ ಬೇಕು ಅಂತ ಮಾಡಿರೋದು. ಆದ್ರೆ ದೇವ್ರ ದಯೆಯಿಂದ ನಿಮ್ಗೇನು ಅಪಾಯ ಆಗಿಲ್ಲ. ನಾನು ನಿಮ್ಗೆ ಅಸ್ಸಲಿ ಕಾಲ್ ಮಾಡೋದನ್ನ ಯಾಕೆ ರಿಸೀವ್ ಮಾಡಿಲ್ಲ? ಸುಮ್ನವ್ರೆ, ಯಾಕೆ ರಿಸೀವ್ ಮಾಡಿಲ್ಲ? ಸುಮ್ನವ್ರೆ ಸುಮ್ನವ್ರೆ ಸುಮ್ನವ್ರೆ. ಸುಮ್ನವ್ರೆ 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 ಕಣ್ಬಿಡಿ. ಸುಮ್ನವ್ರೆ ಸುಮ್ನವ್ರೆ. ಹಲೋ ಹಲೋ ಸುಭಾಷ್. ಅಣ್ಣ, ನಾನು ಅದಕ್ಕೇನಲ್ಲಿ ಎಲ್ಲ ಕಡೆ ಹುಡುಕ್ದೆ ಅಣ್ಣ, ಎಲ್ಲೂ ಕಾಣಿಸ್ತಿಲ್ಲ. ಪೊಲೀಸರು ಏನಾದರೂ ಹೇಳಿದ್ರಾ? ಸುಮ್ನವ್ರು ಸಿಕ್ಕಿದ್ರು. ಸಿಕ್ಕಿದ್ರಾ? ಎಲ್ಲಿದ್ರಂತೆ? ಹುಷಾರಾಗಿದ್ದಾರಾ? ಏನು ತೊಂದರೆ ಇಲ್ಲ ತಾನೆ? ಹಾ ಸುಭಾಷ್, ಭಯ ಪಟ್ಕೊಳ್ಳೋ ವಿಷಯ ಏನಿಲ್ಲ. ಅವರು ಸೇಫ್ ಆಗಿದ್ದಾರೆ. ಆದ್ರೆ ರಾಜಿನ ಮನೆಗೆ ಬಿಟ್ಬಿಟ್ಟು ವಾಪಸ್ ಬಾ, ನಾನು ಮನೆಗೆ ಹೋಗಿರ್ತೀನಿ. ರಾಜಿನ ನಾನು ಆಗಲೇ ಮನೆಗೆ ಡ್ರಾಪ್ ಮಾಡಿದೆ ಅಣ್ಣ, ನಾನು ಈಗಲೇ ಮನೆಗೆ ಬಿಡ್ತೀನಿ. ಹಲೋ, ಹೌದಾ ತೀರ್ಥ? ಸರಿಯಾಗಿದ್ರೆ ಬೇಗ ಬಾ. ದೇವ್ರ ತೋಟನು ಮಾವ, ಸುಮ್ಮ ಸೇಫ್ ಆಗಿದ್ದಾಳಂತೆ. ತೀರ್ಥಂಗ್ ಸಿಕ್ಕದ್ಲಂತೆ. ಕರ್ಮ, ಮತ್ತೆ ಪ್ರಾಬ್ಲಮ್ಸ್ ಮಾಡೋದಕ್ಕಂತಾನೆ ಬರ್ತಾ ಇದ್ದಾಳೆ ಇವಳು. ಆಚೆ ಹೋಗಿರೋ ಪ್ರಾಬ್ಲಮ್ಸ್ನ ನಮ್ಮ ಅಣ್ಣ ಅದೆಷ್ಟು ಸರಿ ಅಂತ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾನೋ. ಅವಳು ಆಚೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಮಗಳೇ, ನಮಗೆ ಶತ್ರುಗಳಾಗಲಿ ಅವ್ರಿಗೆ ಯಾವತ್ತೂ ನಾವು ಕೇಡೆಣಿಸ್ಬಾರ್ದು, ತಿಳ್ಕೊ. ನಿಮ್ಮಷ್ಟು ದೊಡ್ಡ ಮನಸ್ಸು ನನಗಿಲ್ಲ ಬಿಡಿಯಪ್ಪ. ಜಾನು, ನೀನ್ ರೂಮಿಗೆ ಹೋಗು. ಹೋಗು ಅಂದೆ. ನಾನು ನಿಜ ಹೇಳಿದ್ರೆ ಯಾರಿಗೂ ಇಷ್ಟನೇ ಆಗಲ್ಲ. ಸಾಧನ, ಆ ಕೊಲೆ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಂತಲ್ಲ, ಅವನೇನಾದರೂ ಸಿಕ್ಕಿದ್ನಂತ ಅಥವಾ ಏನಾದರೂ ಹೇಳಿದ್ನಂತ? ನಾನು ಈ ವಿಷಯ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಅದು ವಿಷಯ ಏನು ಅಂತ ಗೊತ್ತಾದರೆ ಇವಳು ಪದೇ ಪದೇ ಆಚೆ ಹೋಗೋದು ನಿಂತೋಗುತ್ತಲ್ಲ ಅಂತ ಅಷ್ಟೇ ಮಗಳೇ. ಇದರಿಂದಾಗಿ ನಮ್ಮ ಮಂತನದ ಮಾನ ಮರ್ಯಾದೆ ಎಲ್ಲಿ ಬೀದಿ ಬಂದ್ಬಿಡುತ್ತೋ ಅಂತ ಭಯ ನನಗೆ. ಪಾಪ, ಅವಳು ಯಾಕೆ ಮನೆ ಮಾನ ಮರ್ಯಾದೆ ತೆಗಿತಾಳೆ ಮಾವ? ಸಾಧನ, ಸುಭಾಷಿಗೆ ಬೇಗ ಫೋನ್ ಮಾಡಿ ನಿಮ್ಮ ಅಮ್ಮನ ಕರ್ಕೊಂಡು ಬಾ, ನೀನು ಸೊಸೆ ಸಿಕ್ಕಿದ್ದಾಳೆ, ಪೂಜೆ ಮಾಡಿ ಸಾಕು ಅಂತ ಬರಕೇಳು. ಸರಿ ಮಾವ, ಈಗಲೇ ಮಾಡ್ತೀನಿ. ಬರಲಿ. ಸೊಸೆ ಅಂದ್ರೆ ಅದು ಏನು ಪ್ರೀತಿನೋ, ದೇವ್ರ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೊಳ್ಳೋದು ಬೇರೆ. ರಾಜಿ,
ರಾಜಿ, ಅದೇನು ರಾಜಿ? ಹಾಂ, ಏನು ಮಗಳೇ? ನಾನು ಆವಾಗಲಿಂದ ನೋಡ್ತಾನೇ ಇದ್ದೀನಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಒಳ್ಳೆ ಗಾಬರಿ ಆಗಿರೋ ಥರ ಓಡಾಡ್ತಿದೀಯಲ್ಲಮ್ಮಿ. ಈಗ ನೋಡ್ರೆ ಮಂಕ ಕೂತ್ಕೊಂಡಿದೀಯಾ, ಏನಾಯ್ತವ? ಏನೂ ಇಲ್ಲಪ್ಪ, ಏನೂ ಇಲ್ಲ. ಏನು ಇಲ್ಲ ಅಂತೀಯ, ಮತ್ತೆ ಮಗ ಹಿಂಗೆ ಮಾಡ್ಕೊಂಡು ಓಡಾಡ್ತಾ ಇದೆಯಲ್ಲ? ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ನಿನ್ನ ಕೆಲಸದ ವಿಚಾರದಲ್ಲಿ ಏನೋ ಟೆನ್ಷನ್ ಆಗದ ಮಗಳೇ? ಇಲ್ಲಪ್ಪ. ಏನ್ರಮ್ಮ, ಏನಾರು ಕೇಳಿದ್ರೆ ಇಲ್ಲ ಅಂತೀರಾ, ನೋಡೋಕ್ಕೆ ಮಂಕಾಗಿರ್ತೀರಾ. ಈ ಕಾಲದ ಹೆಣ್ಮಕ್ಳು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ನಾವು? ಒಳಗಿರೋದನ್ನ ಒಳಗೇ ನುಂಕತ್ತೀರಾ, ಹೇಳ್ಕೊಳ್ಳೋದು ಇಲ್ಲ, ಸಪ್ಪಗೆ ಮಾತ್ರ ಇರ್ತೀರಾ. ಹಿಂಗಾದ್ರೂ ಬಹು ಕಷ್ಟ ಕಣವ. ಅಪ್ಪ, ನೀವು ಊಟ ಮಾಡಿ ಮಲ್ಕೋ ಹೋಗು. ಊಟ ಮಾಡೋಕ್ಕೆ ಒಂದೆರಡು ಮೊಟ್ಟೆ ಬೇಯಿಸ್ಕೊಳ್ಳೋ ಮಾತು ನೋಡಿದೆ, ಮೊಟ್ಟೆನೇ ಖಾಲಿ ಆಗೋಗಿದೆ. ಒಂದೆರಡು ಮೊಟ್ಟೆ ತಗೋಬತ್ತೀನಿ ರವ. ಹಲೋ ಸುಭಾಷ್ ಅವರೇ, ಅಕ್ಕ ಸಿಕ್ಕಿದ್ಲಾ? ಬಾಬಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಏನಾದ್ರೂ ಸುಳಿವು ಸಿಕ್ತಾ? ನನಗಂತೂ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ, ಅಳು ಬರ್ತಿದೆ. ಅಪ್ಪ ಬೇರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ನನಗಂತೂ ಅವ್ರನ್ನ ಸಮಾಧಾನ ಮಾಡಿ ಮಾಡಿ ಸಾಕಾಗೋಯ್ತು. ಸುಭಾಷ್ ಅವರೇ, ದಯವಿಟ್ಟು ನೀವು... ಅಯ್ಯೋ ರಾಜಿ ಅವರೇ, ಸಾರಿ ರೀ. ಅದು ನಾನು ನಿಮಗೆ ಫೋನ್ ಮಾಡಬೇಕಿತ್ತು, ಮಾಡಲಿಲ್ಲ. ಅಮ್ಮನ ದೇವಸ್ಥಾನ ಕರ್ಕೊಂಡು ಬಂದಿದ್ದೆ, ಅದಕ್ಕೆ. ಹಾಂ, ಅದಕ್ಕೆ ಅಣ್ಣಗೆ ಸಿಕ್ಕಿದ್ದಾರೆ ರೀ. ಸಿಕ್ಕಿದ್ಲಾ? ಹಾ. ಮತ್ತೆ ನನಗೆ ಹೇಳಿಲ್ಲ. ನಾನು ಎಷ್ಟು ಭಯದಲ್ಲಿದ್ದೀನಿ ಅಂತ ಗೊತ್ತಾ ನಿಮಗೆ? ಯಾಕೆ ಫೋನ್ ಮಾಡಿಲ್ಲ ಸುಭಾಷ್ ಅವರೇ? ಹೇಳದ್ನಲ್ಲ ರೀ, ಅಮ್ಮನ ದೇವಸ್ಥಾನ ಕರ್ಕೊಂಡು ಬಂದಿದ್ದೆ, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಸಾರಿ ರೀ. ಏನ್ ಸಾರಿ? ಬದ್ನೆಕಾಯಿ ಏನ್ ಜೀವ ಜೊತೆ ಆಟ ಆಡ್ತಿದ್ದಾರೆ ಸುಭಾಷ್ ಅವರೇ? ಅಕ್ಕ ಅಂದ್ರೆ ಎಷ್ಟು ಇಷ್ಟ ಅಂತ ಗೊತ್ತು ತಾನೆ ನಿಮ್ಗೆ? ಅಲ್ಲ ರೀ, ಅಕ್ಕ ಸಿಕ್ಕಿರೋ ವಿಷಯನೇ ಹೇಳಿಲ್ವಲ್ಲ, ಅದ್ ಹೇಗ್ ಮರ್ತ್ಬಿಟ್ರಿ ನೀವು? ಸಾರಿ ರೀ, ಈಗ ತಾನೇ ವಿಷಯ ಗೊತ್ತಾಯ್ತು. ನಿಮಗ್ ಫೋನ್ ಮಾಡೋಣ ಅನ್ಕೊಂಡೆ. ಮರ್ತ್ಬಿಟ್ರಾ? ನಾನ್ ನೆನ್ಪಲ್ಲೇ ಇಲ್ವಲ್ಲ ನಿಮ್ಗೆ? ನನ್ ಜೊತೆ ಮಾತಾಡೋದಕ್ಕೂ ನಿಮ್ಗೆ ಜ್ಞಾಪಕ ಬರ್ಬೇಕಲ್ವಾ? ಅಯ್ಯೋ ದೇವ್ರೆ, ಇದ್ಯಾಕ್ರಿ ಇಷ್ಟು ಕೋಪ ಮಾಡ್ಕೋತಿದ್ದೀರಾ? ಸಾರಿ ಅಂತ ಹೇಳಿದ್ನಲ್ಲ. ಅಣ್ಣ ಅತ್ಗೆನ ಮನೆ ಕರ್ಕೊಂಡು ಬರ್ತಿದ್ದಾನೆ. ಅವ್ರು ಬರ್ತಿದ್ದ ಹಾಗೆ ಅದಕ್ಕೆ ಹೇಗಿದ್ದಾರೆ, ಏನ್ ಕತೆ ಅಂತ ಎಲ್ಲಾ ಡೀಟೇಲ್ಸ್ ಹೇಳ್ತೀನಿ. ರಾಜವ್ರೆ, ತಪ್ಪಾಯ್ತು ರೀ, ಸಾರಿ. ಇನ್ನೊಂದ್ಸಲ ಹೀಗೆಲ್ಲ ಮಾಡ್ಬೇಡಿ ಸುಭಾಷ್. ಪಕ್ಕ ರೀ, ಇನ್ಯಾವತ್ತೂ ಈ ತರ ಮಾಡಲ್ಲ, ಸರಿನಾ? ಫಸ್ಟ್ ಇವಾಗ ನೀವು ಹೋಗಿ ಏನಾದರೂ ತಿನ್ನಿ. ಅದಕ್ಕೆ ವಿಷಯ ಗೊತ್ತಾಗ್ಲಿಂದ ನೀವು ಏನೂ ತಿಂದಿಲ್ಲ. ಹಾಗೆ ಅಂಕಲಿಗೂ ಊಟ ಕೊಡಿ, ಆಗ್ಲೇ ತುಂಬಾ ಟೈಮ್ ಆಗಿದೆ.